ಆಪ್ಕಿ ಅದಾಲತ್ನಲ್ಲಿ ಸಿಂಗರ್ ಕಂಪೋಸರ್ ಕೈಲಾಶ್ ಖೇರ್ ಮೇಲಿರುವ ಆರೋಪವೆಂದರೆ ಇವರೊಬ್ಬ ಅವಕಾಶವಾದಿ ಎಂಬುದು. ಕೈಲಾಶ್ ಅವರೇ, ನೋಡಿ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಆಗಿದ್ದಾರೆ. ಶಕ್ತಿವಂತರು, ಧೈರ್ಯಶಾಲಿಗಳು. ಅವ್ರನ್ನ ಹೊಗಳುವಂತ ಯಾವ ಅವಕಾಶನೂ ನೀವು ಬಿಡೋದೇ ಇಲ್ಲ. ಅದೇನಂತ ಹೇಳಿದ್ರೆ ರಜತ್ ಅವರೇ, ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕೆರಿಯರ್ ಬಗ್ಗೆ ನಾನೇನು ಹೇಳಿದ್ನಲ್ಲ, 18 ವರ್ಷ ಆಗ್ತಾ ಬಂತು. ಮತ್ತೆ ಪ್ರಶಂಸೆನ ನಾವು ಎಲ್ರಿಗೂ ಮಾಡ್ತೀವಿ. ಮತ್ತೆ ಇವಾಗ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಹೇಳ್ತಾನೆ ಇರ್ತೀವಿ. ಈ ಹಿಂದೆನೂ ಮಾಡಿದವ್ರಿಗೆ ನಾವು ಚೆನ್ನಾಗಿ ಪ್ರಶಂಸೆ ಮಾಡಿದ್ದೀವಿ. ಈ ಹಿಂದೆ ಕೂಡ ಎಲ್ಲರೂ ಒಳ್ಳೆ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ. ಆದರೆ ಯಾವ ಸ್ಪೀಡಲ್ಲಿ ಆಗಬೇಕಾಗಿತ್ತೋ ಅದು ಈಗ ನಡೀತಾ ಇದೆ ಅಂತ ಹೇಳ್ಬೋದು. ಅದನ್ನ ಈಗ ಹೇಳ್ತಾ ಇದ್ದೀನಿ. ಅಂದರೆ ನಾನು ಹೇಳೋಂಥ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಭಾವನಾತ್ಮಕವಾಗಿರುತ್ತೆ, ಎಮೋಷ್ನಲಿ ಟಚ್ ಇರುತ್ತೆ ಅದರಲ್ಲಿ. ಮತ್ತೆ ಅದೇನಾಗುತ್ತೆ, ಹೈಲೈಟ್ ಆಗೋಗುತ್ತೆ. ಹಾಗೆ ನೋಡೋದಾದ್ರೆ ನನ್ನ ಕೆರಿಯರ್ ಪೂರ್ತಿ ಇನ್ನೂ 2 ದಶಕನೂ ಸಂಪೂರ್ಣವಾಗಿಸಿಲ್ಲ. ಹಾಗಾಗಿ ಹಾಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಒಂದು 5-6 ವರ್ಷಗಳಿಂದ ನನ್ನ ಇಂಟರ್ವ್ಯೂಗಳೆಲ್ಲನೂ ಈಗ ಹೈಲೈಟ್ ಆಗ್ತಾ ಇರೋವಂಥದ್ದು. ಈಗ ಕರೆಂಟ್ ಇಶ್ಯೂಸ್ ಬಗ್ಗೆ ಏನು ಕೇಳ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಏನು ತೊಂದರೆ ಇಲ್ಲ. ಮತ್ತೆ ಅದು ವ್ಯಕ್ತಿಗತ ಅಷ್ಟೇ. ನಿಮ್ಗೆ ಇಷ್ಟ ಆಗ್ತಾರಾ ಮೋದಿ ಅವರು? ಬಹಳ ಖುಷಿ ಆಗುತ್ತೆ. ತುಂಬ ಪರಿಶುದ್ಧವಾದ ಆತ್ಮ ಅವರು. ಇದಕ್ಕೂ ಮುಂಚೆ ಯಾವಾಗಲಾದರೂ ನಾನು ಸನಾತನದ ಬಗ್ಗೆ, ನಮ್ಮ ಸಂತರ ಬಗ್ಗೆ, ನಮ್ಮಲ್ಲಿದ್ದ ಮಹಾಪುರುಷರ ಬಗ್ಗೆ ಇಷ್ಟು ಮರ್ಯಾದೆ, ಗೌರವ ಮತ್ತು ವಿಶೇಷವಾಗಿ ಮಹಾತ್ಮರನ್ನ ಕಡಿಮೆ ನೋಡಿರೋಂಥದ್ದು. ಮತ್ತು ಈಗ ನಮ್ಮ ತೀರ್ಥ ಸ್ಥಳಗಳನ್ನು ಮತ್ತು ನಮ್ಮ ಸಂಸ್ಕೃತಿಯ ಯಾವುದೇ ಒಂದು ಚಿಹ್ನೆ ಅಂತೇನಿರುತ್ತೆ ಅದಕ್ಕೀಗ ಪ್ರಾಮುಖ್ಯತೆ ಸಿಗ್ತಾ ಇದೆ. ಜನ ನೋಡ್ತಾ ಇದ್ದಾರೆ. ನಿಮ್ಮ ರಿಯಾಕ್ಷನ್ ತುಂಬಾ ಕ್ವಿಕ್ ಆಗಿರುತ್ತೆ. ಇಲ್ಲಿ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ರೆ ಅಲ್ಲಿ ನಿಮ್ಮ ಹಾಡು ಸಿದ್ಧವಾಗಿರುತ್ತೆ. ನಮ್ಮ ಸೇನೆಯ ಅವರ ಶೌರ್ಯ, ನಮ್ಮ ಭಾರತೀಯರ ಗೌರವ, ವೈಭವ ಮತ್ತು ನಮ್ಮ ದೇಶದ ಗ್ಲೋರಿ ಏನಿದೆಯಲ್ಲ ಅದನ್ನು ನಾನು ಹಾಡಿದ್ದೀನಿ ಅಷ್ಟೇ. ಮತ್ತು ಆ ಹಾಡಿನ ಅವಶ್ಯಕತೆನೂ ಇತ್ತು. ಅದು ಕೂಡ ಯಾವಾಗ ಮಹಾಕುಂಭ ಆಯ್ತಲ್ಲ ಆಗ್ಲೂ ಕೂಡ ನೀವು ಬಹಳ ಅರ್ಜೆಂಟಲ್ಲಿ ಒಂದು ಹಾಡನ್ನ ಮಾಡ್ತೀರಿ. ಈಗ ನೋಡಿ, ನಮ್ಗೆ ಯಾವ ಪ್ರಾಜೆಕ್ಟ್ ಬೇಗ ಸಿಗುತ್ತೋ ಮತ್ತೆ ಯಾವುದಕ್ಕೆ ಒಂದು ಫೀಸ್ ಕೂಡ ಕೊಡ್ತಾರೋ ಅದನ್ನ ಕರ್ತವ್ಯ ಅಂತ ಹೇಳ್ತಾರೆ. ಅದನ್ನ ಆದಷ್ಟು ಬೇಗ ಮುಗಿಸ್ಬೇಕು ನಾವು. ನೋಡಿ, ದಿಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಾಗ್ಲೂ ಕೂಡ ನೀವು ಒಂದು ಹಾಡನ್ನ ಸಿದ್ಧ ಮಾಡಿದ್ರಿ ಬಹಳನೇ ಬೇಗ. ಹೌದು. ಅದೇನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಮೂಮೆಂಟ್ಸು ಹಾಗಾಗಿರುತ್ತೆ. ನೀವು ಡೆಲ್ಲಿಯವರೇ ಆಗಿರೋದ್ರಿಂದ ಅದರ ದುರ್ದಶೆಯನ್ನು ನೋಡಿ, ಅದರ ಒಳ್ಳೆಯ ನಿದರ್ಶನಗಳನ್ನು ನೋಡಿ, ಮತ್ತು ಕೆಲವು ಮಾತುಗಳೇನಿರುತ್ತೆ ಅದು ಹೃದಯದಿಂದ ಬಂದ್ಬಿಡುತ್ತೆ. ಒಬ್ಬ ಕಲಾವಿದನ ಕರ್ತವ್ಯ ಇದು. ಅದು ಅವನು ಬರೀ ಒಂದೇ ಪ್ರಕಾರದಲ್ಲಿ ಯಾವುದನ್ನು ನಡೆಸ್ಕೊಂಡು ಹೋಗಬಾರ್ದು. ಎಲ್ಲ ಪ್ರಕಾರದಲ್ಲೂ ಅವನ ವಿಷಯವನ್ನು ಅವನು ಪ್ರಚಾರವಾಗಿ ಹೇಳಬೇಕು. ಮತ್ತು ಕಲಾವಿದನ ಕರ್ತವ್ಯ ಏನಂದರೆ ಬರೀ ಮನೋರಂಜನೆ ಮಾಡೋವಂಥದ್ದಲ್ಲ, ಜಾಗೃತಿನ ಮೂಡಿಸುವಂಥದ್ದು, ಬಹಳ ಜಾಗೃತಿನ ಮೂಡಿಸ. 2011ರಲ್ಲಿ ಕೇಜ್ರಿವಾಲ್ ಅವರನ್ನ ಹೋಗಲಿ ಏನು ಹಾಡು ಹಾಡಿದ್ರಲ್ಲ ಅದು ಕೂಡ ಹೀಗೆ ಇತ್ತು. ಆದರೆ ನಾನು ಅವ್ರ ಸಲುವಾಗಿ ಅದನ್ನು ಹಾಡಲಿಲ್ಲ ಸರ್. ಅಣ್ಣಾ ಹಜಾರೆ ಅವರಿಗೋಸ್ಕರ ಹಾಡಿದ್ದು ನಾನು ಅದನ್ನು. ಮತ್ತು ಅದು ನಿಮಗೆ ಗೊತ್ತು ಹೇಗೆ ಪ್ರಸಿದ್ಧಿ ಆಯಿತು ಅಂತ. ನೀವೇನು ಹಾಡನ್ನು ಹೇಳ್ತಾ ಇದ್ದೀರಲ್ಲ, ಇದನ್ನು ನಾನು ಅಣ್ಣಾ ಹಜಾರೆ ಅವರಿಗೋಸ್ಕರ ಹಾಡಿದ್ದು. ಅದು ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಪ್ರಸಿದ್ಧಿಗೆ ಬರುತ್ತೆ ಅಂತ ಹೇಳಿ. ಇವಾಗ ನೀವು ತೊಗೊಂಡ್ರಲ್ಲ ಹಾಗೆ, ಅವ್ರಿಗೆ ಗೊತ್ತು ಕೂಡ ಇಲ್ಲ. ಆದರೆ 2017ರಲ್ಲಿ ನೀವು ಅದ್ಭುತ ಮಾಡಿದ್ರಿ. 2017ರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಆಗ್ತಾ ಇತ್ತು. ಆಗ ನೀವು ಒಂದು ಹಾಡನ್ನ ಮಾಯಾವತಿ ಅವ್ರಿಗೋಸ್ಕರ ಹಾಡ್ತೀರಿ, ಅವರನ್ನ ಸಾಕ್ಷಾತ್ ದೇವಿ ಅಂತ ಹೇಳ್ತೀರಿ. 2ನೇ ಹಾಡನ್ನ ಅಖಿಲೇಶ್ ಅವ್ರಿಗೆ ಹಾಡ್ತೀರಿ, ಧಡಕ್ ಧಡಕ್ ಅಖಿಲೇಶ್ ಅಂತ ಹಾಡ್ತೀರಿ. ಮತ್ತೆ 3ನೇ ಹಾಡನ್ನ ಆದಿತ್ಯನಾಥ್ ಅವ್ರಿಗೆ ಹಾಡ್ತೀರಿ, ಗೂಂಡಾ ರಾಜ್ಯದಿಂದ ಮುಕ್ತಿ ಕೊಡಿಸುವಂತವ್ರು ಅಂತ ಹಾಡ್ತೀರಿ. ಅಂದ್ರೆ ಒಬ್ಬನೇ ಕಲಾವಿದ 3 ಜನರಿಗೆ ಸಪೋರ್ಟ್ ಮಾಡ್ತೀರಿ. ಸರ್, ಅದು ಏನಂದ್ರೆ ಕಮಲವನ್ನು ಅರಳಿಸಿದ್ರಿ, ಸೈಕಲ್ಲು ಹೊಡೆದ್ರಿ, ಆನೆ ಮೇಲೂ ಹತ್ತಿದ್ರಿ. ಕಾಂಗ್ರೆಸ್ನವ್ರಿಗೂ ಹಾಡಿದೆ ಸರ್, 4ವರಿಗೂ ಹಾಡಿದೆ. ಅಂದರೆ ವಿಶೇಷ ಏನಂತ ಹೇಳಿದ್ರೆ ರಿಲೀಸು ಒಂದೇ ಸಮಯದಲ್ಲಿ ಆಯಿತು. ಇವೆರಡೂ ಹಾಡಿದ್ದು ಬೇರೆ ಬೇರೆ ಟೈಮಲ್ಲಿ ಹಾಡಿದ್ದು. ನೀವು ಆಗಲೇ ಮೊದಲೇ ಹೇಳಿದಂಥ ಹಾಡಿದ್ದೇನಿದೆಯಲ್ಲ ಅದನ್ನು ನನ್ನ ಕೆರಿಯರ್ನ ಬಿಗಿನಿಂಗ್ನಲ್ಲೇ ನಾನು ಹಾಡ್ಬಿಟ್ಟಿದ್ದೆ ಅವ್ರಿಗೋಸ್ಕರ ಆಲ್ರೆಡಿ. ಆ ಸಮಯದಲ್ಲಿ ನಮಗೆ ಖಂಡಿತವಾಗ್ಲೂ ಒಂದು ದೇವಿ ಅಥವಾ ಯಾವುದಾದ್ರೂ ಒಂದು ದೇವರು ನೆನಪಿಗೆ ಬರ್ತಾಯಿದ್ರು ಅಷ್ಟೇ. ಬಿಗಿನಿಂಗಲ್ಲಿ ಹಾಗೇ ಇರುತ್ತೆ ಅಲ್ವ ಸರ್. ನಿಧಾನವಾಗಿ ನಿಮ್ಮ ಪ್ರಜ್ಞೆ ಜಾಗೃತಿ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಒಂದು ಸಮಾಜಮುಖಿ ಬೆಳವಣಿಗೆ ಶುರುವಾಗುತ್ತೆ. ಯಾವಾಗ ಯಾವ ಕೆಲಸ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು, ಎಷ್ಟು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡಬೇಕು ಅನ್ನೋದೆಲ್ಲ. ಅದಾದಮೇಲೆ ನಾನು ಮಾಡಿದಂಥ ಬೇರೆ ಹಾಡುಗಳೇನಿದೆಯಲ್ಲ ಅವನ್ನೆಲ್ಲ ನಾನು 2013 ಅಥವಾ 12 ಹಾಡ್ಬಿಟ್ಟಿದ್ದೆ ಸರ್. ನೀವು ಬೇಕಾದ್ರೆ ನೋಡ್ಬೋದು. ಈ ದಡಕ್ ದಡಕ್ ಸಡಕ್ ಸಡಕ್ ಅನ್ನೋದೆಲ್ಲ. ಆಮೇಲೆ ಅದಾದಮೇಲೆ ಆ್ಯಕ್ಚುಲಿ ಈ ಹಾಡು ಹಾಡಿದ್ದು ಈ ಯೋಗಿಯವರು ಇವರೆಲ್ಲರೂ ಬಂದಮೇಲೆ. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ರಿಲೀಸ್ ಮಾಡಬೇಕಾದ್ರೆ ಎಲ್ಲರೂ ಅವ್ರ ಸಿನಿಮಾನ ಒಟ್ಟೊಟ್ಟಿಗೆ ರಿಲೀಸ್ ಮಾಡಿಬಿಟ್ರು. ಅವಾಗೇನನ್ನಿಸ್ತು ಅಂದರೆ ಅಯ್ಯೋ ಈ ಗಾಯಕ 4 ಜನರಿಗೆ ಹಾಡಿದನಲ್ಲಪ್ಪ ಅಂತ. ಹೀಗಾಗಿದ್ದು ಬೇರೆ ಬೇರೆ ಟೈಮ್ಗಳಲ್ಲಿ ನಾನು ಇದನ್ನು ಹಾಡಿದ್ದು.
ಮೋದಿಜಿಯವ್ರದ್ದು 75th ಬರ್ಡೇ ಬರ್ತಾ ಇದೆ. ಸೊ ನೀವ್ ಅವ್ರಿಗೋಸ್ಕರನೂ ಒಂದ್ ಹಾಡನ್ನ ಕಂಪೋಸ್ ಮಾಡಿದೀರಾ? 2017ನಲ್ಲಿ ನಮ್ದೊಂದು ಶೋ ಇತ್ತು ಅಹಮದಾಬಾದ್ನಲ್ಲಿ. ಅಂದ್ರೆ ಶೋ ನಡೆಸ್ತಾ ಇದ್ದಿದ್ದು ಅವಾಗೇನಂತ ಹೇಳಿ, ಆ ಸಮಯದಲ್ಲಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಅಹಮದಾಬಾದ್, ಅಂದ್ರೆ ಗುಜರಾತಲ್ಲಿ. ಹರ್ಷ ಸಾನ್ವಿ ಅವರು. ಅಂದ್ರೆ ಅವರು ಆಗ 67th ಬರ್ತ್ಡೇ ಇತ್ತು ಪ್ರಧಾನಮಂತ್ರಿ ಅವರದ್ದು. ಆಗ ಅವರು ಅಲ್ಲಿ 67 ಫೀಟ್ದು ಕೇಕ್ ಮಾಡಿಸಿದ್ರು. ಮತ್ತೆ ಅಲ್ಲಿ ಬೇರೆ ಎಲ್ಲ ಏರ್ಪಾಡುಗಳು ಬಹಳ ಭವ್ಯವಾಗಿತ್ತು ಅಲ್ಲಿ. ಅದ್ರ ಜೊತೆಗೆ ನಮ್ಮ ಕಾನ್ಸರ್ಟ್ ಕೂಡ ಇತ್ತು ಅವತ್ತು. ಸೊ ಸಡನ್ ಆಗಿ ಒಂದು ಹಾಡು ಶುರುವಾಗಿತ್ತಲ್ಲಿ, ಹ್ಯಾಪಿ ಬರ್ಡೇ ಟು ಯು ಸುನೀತಾ. ಆಗ ನನ್ನ ಮನಸ್ಸಲ್ಲಿ ಒಂದು ಮಾತು ಮೂಡ್ತು. ಅಂದರೆ ಈ ಹಾಡು ಬಂದಾಯ್ತು, ಫಿಲಮಲ್ಲಿ ಬಂದಿದೆ ಹುಟ್ಟುಹಬ್ಬಕ್ಕೆ. ಒಂದು ಫಿಲಮಲ್ಲಿ ಬಂದಾದ್ಮೇಲೆ ಮತ್ತಾದ್ಮೇಲೆ ಇದ್ರ ಬಗ್ಗೆ ಸ್ಮರಣೆನೇ ಇಲ್ವಾ? ಯಾವುದೇ ಗಾಯಕ ಆಗಿರಲಿ, ಯಾವುದೇ ಕಲಾವಿದ ಆಗಿರಲಿ, ಯಾರಾದರೂ ಹುಟ್ಟುಹಬ್ಬಕ್ಕೆ ಫಿಲಮ್ ಹಾಡನ್ನು ಬಿಟ್ಟು ಬೇರೆ ಯಾವುದಾದ್ರೂ ಮಾಡಿದಾರ ಅಂತ ಯೋಚಿಸ್ದೆ. ಆಗ ನಾವು ಸರ್ನ 67ನೇ ಹುಟ್ಟುಹಬ್ಬಕ್ಕೆ ಈ ಹಾಡನ್ನು ನಾವು ಮಾಡಿದಾಗ ಜನ್ಮದಿನದ ಶುಭ ಜನ್ಮದಿನ ಅಂತ. ಹಾಗೆ ಸಾರು ಇದಕ್ಕಾಗಿ ಟ್ವೀಟ್ ಕೂಡ ಮಾಡಿದ್ರು ನಮಗೆ. ಸೊ ಇದು ಮಾಡಾಗಿದೆ ಅವರಿಗೋಸ್ಕರ ಒಂದು ಹಾಡು. ನೀವು ಕೇಳಿಸ್ಕೊಳ್ಳಿ, ಅದು ಸಂಸ್ಕೃತದಲ್ಲೂ ಇದೆ, ಹಿಂದಿಯಲ್ಲೂ ಇದೆ. ನೋಡಿ, 7th ಜುಲೈ ನಿಮ್ಮ ಬರ್ತ್ಡೇ ಕೂಡ ಬರ್ತಾ ಇದೆ. ಅವತ್ತಿನ ದಿನಕ್ಕೆ ಅಂತ ಏನಾದರೂ ಹಾಡು ಬರ್ದಿದ್ದೀರಾ? ಸರ್ ರಜತ್ ಅವರೇ, ನಾನು ಬಾಲ್ಯಾವಸ್ಥೆಯಲ್ಲಿ ಕೆಲವು ವರ್ಷಗಳ ಕಾಲ ನಾನು ಜನ್ಮದಿನದ ಖುಷಿನ ಆಚರಣೆ ಮಾಡಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಪೂಜೆ ಹವನ ಮತ್ತು ಲಡ್ಡುಗಳನ್ನು ಹಂಚೋಂಥ ವಿಚಾರಗಳನ್ನು ನೋಡಿದ್ದೀನಿ. ನಾವು ಹಂಚೋದನ್ನು ನೋಡಿದ್ದೀವಿ, ಇಸ್ಕೊಳ್ಳೋಂಥ ವಿಚಾರ ನೋಡಿಲ್ಲ. ಆಮೇಲೆ ನಾನು ಮುಂಬೈಗೆ ಹೋದಾಗ ಇಂಡಿಯನ್ ಐಡಲಲ್ಲಿ ನಾನು ಜಡ್ಜ್ ಆಗಿದ್ದೆ 2008 ಹಾಗೂ 2009ನಲ್ಲಿ. ಮತ್ತು ಅಲ್ಲಿ ಅವಾಗ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರು ಅಲ್ಲಿನ ಜನ. ಮೊದಲನೇ ಸರಿ ಅರ್ಥ ಆಯಿತು ನನಗೆ, ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಅವ್ರು ನನಗೆ ಕೇಕೆಲ್ಲ ತೊಗೊಂಡು ಬಂದಿದ್ರು. ಈ ಮೊಂಬತ್ತಿ, ಕ್ಯಾಂಡಲ್ಲು ಆ ಥರದ್ದೆಲ್ಲ ತೊಗೊಂಡ್ಬಂದಿದ್ರು. ಮತ್ತು ಕಟ್ ಮಾಡಿ ಆಮೇಲೆ ಅವರೆಲ್ಲ ನಾಟಕಗಳನ್ನು ಮಾಡಿದ್ರು ಅಲ್ಲಿ. ಮತ್ತು ಅದೇ ಮನಸ್ಸಲ್ಲಿ ನನಗೆ ಬಂತು, ಇಲ್ಲ ಇದು ಬೇಡ, ನಾನು ನಮ್ಮ ಸಂಸ್ಕೃತಿಯಲ್ಲೇ ಇರಬೇಕು ನಾನು. ಸೊ ಈಗ ನಾವು ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಹೊಸ ಟ್ಯಾಲೆಂಟ್ನ ಲಾಂಚ್ ಮಾಡ್ತೀವಿ. ಭಾರತದಲ್ಲಿ ಒಬ್ಬ ಗಾಯಕ ಇನ್ನೊಬ್ಬ ಗಾಯಕನ ಲಾಂಚ್ ಮಾಡಿಲ್ಲ, ಆದರೆ ನಾವು ಸ್ವಲ್ಪ ಹುಚ್ಚರಿದ್ದೀವಿ, ಸ್ವಲ್ಪ ಉನ್ಮತ್ತರಾಗಿದ್ದೀವಿ. ಸೊ ಆಗ ನಾವು ಪೂರ್ತಿ ಭಾರತದಲ್ಲಿ ಪಂಡಿತರೆ ನಾವು ಮೊದಲು ಅದ್ರ ಬಗ್ಗೆ ಹುಡುಕಿಸ್ತೀವಿ, ಅವ್ರನ್ನ ಹುಡುಕಿಸ್ತೀವಿ, ತರ್ಸಿದ್ಮೇಲೆ ಅವ್ರನ್ನ ಗ್ರೂಮಿಂಗೂ ಮಾಡ್ತೀವಿ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಹುಟ್ಟುಹಬ್ಬದ ದಿನ ನೈ ಉಡಾನ್ ಅನ್ನೋಂಥ ಒಂದು ಹೊಸ ಕಾರ್ಯಕ್ರಮನ ಮಾಡ್ತೀವಿ ರಜತ್ ಅವರೇ. ಬಹಳ ಭವ್ಯವಾದ ಒಂದು ಆಡಿಟೋರಿಯಂನ ಹೈರ್ ಮಾಡ್ತೀವಿ. ಕೆಲವೊಮ್ಮೆ ಸ್ಪಾನ್ಸರ್ಗಳು ಸಿಗೋದೇ ಇಲ್ಲ, ಈ ವರ್ಷ ನಮ್ಗೆ ಸಿಕ್ಕೇ ಇಲ್ಲ ನೋಡಿ. ಸೊ ಆಗ ನಮ್ಮ ಜೇಬಿಂದನೇ 50-60 ಲಕ್ಷ ಖರ್ಚು ಮಾಡ್ತೀವಿ. ಹೌದು, ಮತ್ತೆ ರಜತ್ ಸರ್ ಅಂತಹ ದೊಡ್ಡ ದೊಡ್ಡವರನ್ನ ನಾವು ಅಲ್ಲಿಗೆ ಕರೆಸ್ತೀವಿ ಆಸ್ ಎ ಚೀಫ್ ಗೆಸ್ಟ್. ಕೆಲವೊಮ್ಮೆ ನಾವು ಮಿನಿಸ್ಟರ್ಗಳನ್ನ ಕರೆಸ್ತೀವಿ ಅಲ್ಲಿಗೆ. ಯಾರು ಅವೈಲಬಲ್ ಇರ್ತಾರೋ, ಪ್ರೀತಿ ವಿಶ್ವಾಸದಿಂದ ಬರ್ತಾರೋ. ಮತ್ತೆ ಕೆಲವು ಸೆಲೆಬ್ರಿಟೀಸ್ನೂ ಕರಿತೀವಿ, ಯಾರ್ಯಾರು ಅವೈಲಬಲ್ ಇರ್ತಾರೋ ಅವರು. ಅಲ್ಲಿ ಒಬ್ಬ ಹೊಸ ಗಾಯಕ, ಹೊಸ ಸಂಗೀತದ ಒಬ್ಬ ಸ್ಟೂಡೆಂಟ್ ಸಂಗೀತದಲ್ಲಿ ಅವನ ತಂದೆ ತಾಯಿ ಸಮ್ಮುಖದಲ್ಲಿ ಕೂತ್ಕೋತಾನೆ. ಅವ್ರ ತಂದೆ ತಾಯಿ ಆಡಿಯನ್ಸ್ ಸೀಟಲ್ಲಿ ಕೂತಿರ್ತಾರೆ, ಅವನು ಸ್ಟೇಜ್ ಮೇಲೆ ಬರ್ತಾನೆ. ಅವರಿಗೆ ಇದು ಎಂಥ ದೊಡ್ಡ ಅವಕಾಶ ಇರುತ್ತೆ ಹೇಳಿ, ಅವ್ರ ಹಾಡನ್ನು ಕೇಳೋದಕ್ಕೆ. ಪದ್ಮಶ್ರೀ ಪಡೆದಿರುವಂಥ ಪ್ರಸೂನ್ ಜೋಶಿ ಅವರು ಬಂದಿರ್ತಾರೆ ಅಲ್ಲಿಗೆ, ಅನುಪಮ್ ಖೇರ್ ಬಂದಿರ್ತಾರೆ, ಸ್ವಾಮಿ ಚಿದಾನಂದ ಸರಸ್ವತಿಗಳು ಬಂದಿರ್ತಾರೆ ಅಲ್ಲಿಗೆ, ಮತ್ತೆ ನಮ್ಮ ಪದ್ಮಶ್ರೀ ರಜತ್ ಸರ್ ಅವರು ಕೂಡ ಬಂದಿದ್ದಾರೆ ಅಲ್ಲಿಗೆ. ಮತ್ತೆ ಯಾವಾಗ ಇಂಥವ್ರು ಅಲ್ಲಿಗೆ ಬರ್ತಾರೆ, ಅಂತ ದೃಶ್ಯಗಳನ್ನ ನೋಡ್ತಾರೆ ಅಲ್ಲಿ, ಆಗ ಹುಡುಗನ ಮನಸ್ಸಲ್ಲಿರುವಂತಹ ಒಂದು ಚಿಕ್ಕ ಹೃದಯ ಆತ್ಮವಿಶ್ವಾಸನ ಇನ್ನೂ ತುಂಬುತ್ತೆ. ಹಾಗೆ ಇದನ್ನ ನಾವು ಮಾಡ್ತೀವಿ ನನ್ನ ಪ್ರತಿ ಹುಟ್ಟುಹಬ್ಬದ ದಿನದಂದು. ಈ ವರ್ಷ ಕೂಡ ನೈ ಉಡಾನ್ನ 9ನೇ ವರ್ಷ ಅದು. ಬಹಳ ಒಳ್ಳೆ ಕೆಲಸನೇ ನೀವು ಮಾಡ್ತಾ ಬರ್ತಾ ಇದ್ದೀರಾ. ಎಲ್ಲರೂ ತಮ್ಮ ಬರ್ತ್ಡೇನ ಹೀಗೆ ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಬೇರೆ ಹೇಗೆ ಸಹಾಯ ಆಗುತ್ತೆ ಅಂದ್ರೆ ನೋಡಿ, ನಮ್ಮ ಹಣೆ ಬರದಲ್ಲಿ ಹೆಂಗಿರುತ್ತೆ ಅದೃಷ್ಟ ಅಂದ್ರೆ, ನಾವು 1 ಹೆಜ್ಜೆನ ಮುಂದಕ್ಕಿಟ್ರೆ ನಮ್ಮ ಪರಮಾತ್ಮ ನಮ್ಮನ್ನ 100 ಹೆಜ್ಜೆನ ಮುಂದಕ್ಕೆ ತಳ್ತಾನಂತೆ. ದಾರಿ ಸುಗಮವಾಗಿ ಕೊಡ್ತಾನೆ ನಮ್ಗೆ. ಹೇಗಂದ್ರೆ ನಮಗೆ ನಮ್ದೇ ಆದಂಥ ಸ್ಟುಡಿಯೋ ಇದೆ, ನಮಗೆ ನಮ್ದೇ ಆದಂಥ ರೆಕ್ರೂಟ್ ಕಂಪ್ನಿ ಇದೆ, ಕೈಲಾಸ ರೆಕ್ರೂಟ್ಸ್. ನಮ್ದೇ ಆದಂಥ ಪ್ರೊಡಕ್ಷನ್ ಹೌಸ್ ಇದೆ. ನಾವು ಪೂರ್ತಿ ಶೋನ ಪ್ರೊಡ್ಯೂಸ್ ಮಾಡ್ಕೋತೀವಿ, ಪೂರ್ತಿ ವಿಡಿಯೋಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಅಗ್ರಿಮೆಂಟ್ ಯಾರ ಜೊತೆನೂ ನಾವು ಮಾಡ್ಕೊಳ್ಳೋದಿಲ್ಲ. ಮತ್ತೆ ಇದನ್ನೇ ಗೈಡ್ ಕೂಡ ಮಾಡ್ತೀವಿ. ನೋಡಪ್ಪ, ಮುಂದೆ ಇರುವಂತದ್ದು ಮುಳ್ಳಿನ ದಾರಿ. आगे ठगों की बस्ती है, चुपचाप ठगे जाना, वहाँ डायन डसती है, खुद आप ढसे जाना, चाल चल मोहब्बतियाँ, अरे ओ उल्फतियाँ. ಅಂದ್ರೆ ಮುಂದೆ ಇರುವಂತದ್ದು ಮುಳ್ಳಿನ ದಾರಿನಪ್ಪ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹುಷಾರಾಗಿ ಹೋಗು. ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ.
ನಾನ್ ಕೇಳಿದೀನಿ ಯೋಗಿಜಿ ಅವ್ರ ಮೇಲೆ ಒಂದ್ ಮೂವಿ ಬರ್ತಿದೆ ಅಂತ. ಅವ್ರ ರೋಲ್ನ ನೀವ್ ಪ್ಲೇ ಮಾಡ್ತಿದ್ದೀರಂತ, ಇದ್ ನಿಜನಾ? ಆಕ್ಚುಲಿ ಸರ್, ನೀವ್ ಸ್ವಲ್ಪ ಸ್ವಲ್ಪ ಅವ್ರ ತರ ಕಾಣಿಸ್ತೀರಾ. ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದ್ ಸಲಿ ನಾವೊಂದು ಶೋನ ಮಾಡ್ತಾ ಇದ್ವಿ. ಅದರಲ್ಲಿ ಮಿಕಾ ಮತ್ತೆ ನಾನು ಒಟ್ಟಿಗೆ ಜಡ್ಜ್ಗಳಾಗಿದ್ವಿ. ಆಗ ಮಿಕ್ಕಾ ನನ್ನ ಹಿಂದೆ ಬಿದ್ದಿದ್ದ. ನಾನು ಯೋಗಿ ಅವ್ರ ಮೇಲೆ ಒಂದು ಸಿನಿಮಾ ಮಾಡ್ತೀನಿ, ನೀವು ಗುಂಡು ಹೊಡ್ಸ್ಕೋಬೇಕು ಅಂತ ಹೇಳಿ, ಯೋಗಿ ಅವ್ರ ಪಾತ್ರನ ನೀವೇ ಮಾಡಬೇಕು ಅಂತ ಹೇಳಿ. ಇದು ನಮ್ಮ ನಡುವೆ ತಮಾಷೆ ನಡೀತಾ ಇತ್ತು. ಅದನ್ನೇ ಯಾರೋ ನ್ಯೂಸ್ ಮಾಡ್ಬಿಟ್ರು. ಮತ್ತೆ ಇದು ನ್ಯೂಸ್ ಆದ್ಮೇಲೆ ಇದು ಯೋಗಿ ಅವ್ರವರ್ಗೂ ಹೋಯ್ತು. ಆಗ ಅವ್ರವ್ರಿಗೂ ವಿಚಾರ ಹೋದ್ಮೇಲೆ ಕೆಲವರು ಗಮನಿಸಿ ಹೇಳಿದ್ರು, ಎಸ್, ಹಿ ಲುಕ್ಸ್ ಲೈಕ್ ಯೋಗೀಸ್ ಬ್ರದರ್ ಓನ್ಲಿ ಅಂತ. ಒಂದ್ ವೇಳೆ ನಾನು ಕೂದಲು ತೆಗ್ಸಿದ್ರೆ ಹೇಳ್ತಾರೆ ಜನ, ನೀನು ಒಂದ್ ಸ್ವಲ್ಪ ಸ್ವಲ್ಪ ಆ ರೀತಿ ಕಾಣಿಸ್ತೀಯ ಅಂತ ಹೇಳಿ. ಸರ್, ನೀವಿಷ್ಟು ಕಷ್ಟಪಟ್ಟು ಇಷ್ಟೊಂದು ಸಂಘರ್ಷ ಮಾಡಿ ನಿಮ್ಮ ಜೀವನದಲ್ಲಿ ಇಷ್ಟು ಉನ್ನತ ಸ್ಥಾನ ಪಡೆದಿದ್ದೀರಾ. ಹಾಗಿದ್ರೆ ನೀವು ಮುಂದಿನ ಜನರೇಷನ್ಗೆ 2 ಸಾಲುಗಳಲ್ಲಿ ಏನಾದ್ರೂ ಹಾಡಿ ಅಥವಾ ಯಾವ್ದಾದ್ರೂ ರೂಪದಲ್ಲಿ ನಿಮ್ಮ ಅಡ್ವೈಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಯಾಕೆಂದ್ರೆ ನಮ್ಮ ಯುವ ಜನರು ಇಲ್ಲಿ ತುಂಬಾ ಜನ ಇದ್ದಾರೆ. ಏನ್ ಹೇಳ್ತೀರಾ? इश्क जुनू जब हद से बढ़ जाए, हंसते हंसते आशिक सूली चढ़ जाए, जब इश्क का जादू सर चढ़ कर बोले, खूब लगा लो पहरे रस्ते रब खोले, यही इश्क दी मर्जी है, यही रब दी मर्जी है, तेरे बिन जीना कैसा हाँ खुद गर्जी है, तूने क्या कर डाला, मर गई मैं, मिट गई मैं, हो जी हाँ जी, हो गई मैं तेरी दीवानी. ನಾವೆಲ್ಲ 4 ವರ್ಷದ ಹಿಂದೆ ಕಾರ್ಗಿಲ್ಗೆ ಹೋಗಿದ್ವಿ. 3-4 ವರ್ಷದ ಹಿಂದೆ. ಆಮೇಲೆ ನಾವು ಕಾರ್ಗಿಲಲ್ಲಿ 26 ಜುಲೈ ನಾವು ಯಾವತ್ತು ಕಾರ್ಗಿಲ್ ದಿವಸ್ ಅಂತ ಆಚರಿಸ್ತೀವಲ್ಲ, ಅದು ಅಲ್ಲಿ ನಮಗೆ ಅಸನ್ ರೈಫಲ್ ಅಂತ ಒಬ್ಬ ಯಂಗ್ ಆಫೀಸರ್ ಸಿಕ್ದ. ಅವ್ರದ್ದು ಟೈಗರ್ ಹಿಲ್ ಮೇಲೆ ಒಂದು ಬೀಟ್ ಇತ್ತು, ಚೌಕಿ ಅಂತೀವಲ್ಲ ಅದು. ಆತ ಅವನ ಬೇಸಿಂದ ಅಲ್ಲಿಗೆ ಹೋಗ್ತಾ ಇದ್ದ. ಮತ್ತೆ ಅವನು ಒಂದು ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ದಾನೆ. ಅದರಲ್ಲಿ ಈ ಹಾಡನ್ನ ಕೇಳ್ತಾ ಇದ್ದಾನ ಅವನು, ತೇರಿ ದಿವಾನಿ. ನೋಡಿ, उन्नतिशील देश नहीं होता धन के भरे खजानों से, उन्नतिशील देश नहीं होता टैंक तोप विमानों से, उन्नतिशील देश नहीं होता खंदक और खदानों से, उन्नतिशील देश होता है उन्नतिशील नौजवानों से. ಯಾವ ದೇಶದ ಯೋಧರಿದಾರಲ್ಲ, ಅವರು ನಮ್ಮ ದೇಶದ ಯೋಧರು. ಅವರು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಕಲ್ಚರ್ನ ಪ್ರತೀಕ, ನಮ್ಮ ಭಾಷೆಯ ಪ್ರತೀಕ, ನಮ್ಮ ಸಭ್ಯತೆಯ ಪ್ರತೀಕ. ಶ್ರದ್ಧೆ ಹೆಚ್ಚಾಗುತ್ತೆ, ಸಮರ್ಪಣೆ ಆಗುತ್ತೆ, ಆ ದೇಶದ ಮಾತು ಬೇರೆನೇ ಆಗುತ್ತೆ. ನಾನು ಪದೇ ಪದೇ ಇದನ್ನೇ ಹೇಳ್ತಾ ಇರ್ತೀನಿ. ನಿಮಗೆ ಯಾವಾಗ ಅವಕಾಶ ಸಿಗುತ್ತೆ, ನಿಮ್ಗೆ ಯಾವಾಗ ಅಂಥ ಅವಕಾಶ ಸಿಗುತ್ತೆ, ಆಗ ನೀವು ಎಂಥ ಕೆಲಸನ ಮಾಡಬೇಕು ಅಂದ್ರೆ ಇತಿಹಾಸ ನಿರ್ಮಾಣ ಆಗುವಂಥದ್ದು ಅಂತ. ಇಲ್ಲ ಅಂದ್ರೆ ಎಷ್ಟು ಜನ ಬಂದ್ರು, ಎಷ್ಟು ಜನ ಹೋದ್ರು ಏನೂ ಗೊತ್ತಾಗೋದಿಲ್ಲ. ಇದು ನನ್ನ ಸಂದೇಶ ಈಗಿನ ಯುವಕರಿಗೆಲ್ಲ.